ತರನೇ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ವೀಕ್ 2 ವಾರದೊಳಗೆ ನನಗೂ 3 ದಿವಸಕ್ಕೆ ಕರೆದಿದ್ದಾರೆ. ಈಗ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಹೋದ್ರೆ ಗಿಲ್ಲಿಗೇನೆ ಪಾಠ ಕಲ್ಸ್ಬಿಟ್ಟು ಬರ್ತೀನಿ ನಾನು. ಯಾಕಂದ್ರೆ ಅಷ್ಟು ಇರಿಟೇಷನ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ರು ಮನೆಯಿಂದ ಹುಚ್ಚರಾಗಿ ಆಚೆ ಬರ್ತಾ ಇದಾರೆ ಅಂದ್ರೆ ಕಾರಣ ಗಿಲ್ಲಿನೇ. ನನ್ ಮೇಲೆ ಆಣೆ ಇಟ್ಟಳು. ಮಾತಾಡಬಾರ್ದು ಅಂದ್ರೆ ಒಂದು ಒಳ್ಳೆ ಕಲ್ಚರ್ ಇದರಿಂದ ಬಂದಿದ್ರೆ ಆತರ ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ. ಇದರಿಂದ ಬಂದಿದ್ರೆ ಆತರ ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ. ಈಗ ನಾವು ಮಾತಾಡ್ಬೇಕಾದ್ರೆ ಒಂದು ಹಿಡ್ತಾ ಇರ್ಬೇಕು. ಈಗ ನಾವು ಮಾತಾಡ್ಬೇಕಾದ್ರೆ ಒಂದು ಹಿಡ್ತಾ ಇರ್ಬೇಕು. ಆಚೆ ಯಾರ್ಯಾರು ಕಳಿಸ್ತಾ ಇದ್ದಾನೆ ಅವ್ನ ಇರಿಟೇಷನ್ಗೆ ಅರ್ಥ ಬರ್ತಾ ಇರೋದು. ಅವ್ನ ಅವಮಾನಕ್ಕೆ ಅಲ್ಲಿ ಇರೋದ್ ಬೇಡಪ್ಪ ಅಂತ, ಸವಾಸ ಬೇಡಪ್ಪ, ಅಯ್ಯೋ ಬೇಡವೇ ಬೇಡ ಅಂತ ಆಚೆ ಬರ್ತಾ ಇರೋದು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಾನು ಅವನಿಂದನೇ ಬೇಜಾರಾಗಿ ಆಚೆ ಹೋಗ್ತೇನೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. 2 ಕಾಮಿಡಿ ಮಾಡಿದ್ರೆ 90% ಇರಿಟೇಷನ್ ಮಾಡ್ತಾನೆ. ಅಯ್ಯೋ, ನಿಮ್ಮ ಲಜ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಅವನೊಬ್ಬನಿಗೆ ತಲೆ ಮೇಲೆ 2 ಕೊಂಬಿದ್ದಂಗೆ ಆಡ್ತಾನೆ. ಅದು ನಮಗೆ ಇಷ್ಟ ಆಗ್ತಾ ಇಲ್ಲ. ನನಗೂ ಈಗ 3 ದಿವಸಕ್ಕೆ ಕರೀತಾ ಇದ್ದಾರೆ. ತಿರ್ಗಾ ಹೋದ್ರೆ ಅವನಿಗೆ ಪಾಠ ಕಲಿಸ್ಬಿಟ್ಟು ಬರ್ತೀನಿ. ಈಗ ಕಾವು ಹಿಂದೆ ಬಿದ್ದಿದ್ದಾನೆ. ಸೊ ಅವಳು ಅಣ್ಣ ಅಂದ್ರೂ ಬಿಡ್ತಾ ಇಲ್ಲ. ಸೊ ಏನ್ ಅವನಿಗೆ ಇಷ್ಟ ಆಗೋಗಿದೆ ಸರ್. ಅವಳಿಗೆ 1% ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಅವ್ರದ್ದು ವೋಟ್ ಚೆನ್ನಾಗಿದೆ, ಅವನಿಗೆ ಫ್ಯಾನ್ ಫಾಲೋವರ್ಸ್ ಚೆನ್ನಾಗಿದೆ ಅಂತ ಅವರು ಇದ್ರೆ ನನಗೂ ಸ್ವಲ್ಪ ವರ್ಕೌಟ್ ಆಗುತ್ತೆ ಅನ್ನೋ ಮೀನಿಂಗ್ ಅಲ್ಲಿ ಇದಾರೆ ಹೊರತು ಅವ್ರ ಮೇಲೆ ಲವ್ ಭಾವನೆ ಇಲ್ವೇ ಇಲ್ಲ ಕಾವ್ಯ ಅವ್ರಿಗೆ. ಅವ್ರ ಮೇಲೆ 1% ಇಲ್ಲ. ಯಾಕಂದ್ರೆ ಅವನ್ನ ಕಟ್ಕೊಂಡ್ರೆ ಫಸ್ಟ್ ನೈಟ್ ದಿನಾನೇ ಓಡೋಗ್ಬಿಡ್ಬೇಕು. ಅವ್ನು ಸ್ನಾನ ಮಾಡಲ್ಲ, ಗಲೀಜು, ಕೊಳಕ, ಕಳ್ಳ, ಎಲ್ಲಾ ತರನು. ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ತೀನಿ, ಅಷ್ಟು ಇರಿಟೇಷನ್ ವ್ಯಕ್ತಿ ನಾನು ಲೈಫಲ್ಲೇ ನೋಡಿಲ್ಲ. ಓಕೆ ಸರ್. ಸರ್ ಇವಾಗ ತುಂಬಾ ಓವರ್ ಆಕ್ಟಿಂಗು ಗಿಲ್ಲಿ ಮಾಡ್ತಿದ್ದಾನೆ. ಅದ್ರ ಜೊತೆಗೆ ಸರ್ ಧ್ರುವಂತ್ ಬೇರೆ. ಧ್ರುವಂತ್ ಬಗ್ಗೆ ಇಲ್ಲದಾದ್ರೆ ಸರ್ ನೀವು ಧ್ರುವಂತು ಲೂಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರೆ ಸೆಕೆಂಡ್ಗೆ ನನ್ನ ಹೊಗಳ್ತಾರೆ. ನೀವು ಹೇಳೋದು ಕರೆಕ್ಟ್, ನಿಮ್ದ್ರಲ್ಲಿ ಪಾಯಿಂಟ್ ಇರುತ್ತೆ. ಆಮೇಲೆ ಎಲ್ಲಾರು ಇಷ್ಟುದ್ದ ಮಾತಾಡಿದ್ರೆ ನೀವು 1 ಅಕ್ಷರದಲ್ಲಿ ಅದನ್ನ ಹೇಳ್ಬಿಟ್ಟು ಸಾಲ್ವ್ ಮಾಡ್ತೀರಾ, ನಿಮ್ದೇ ಪರ್ಫೆಕ್ಟ್ ನೀವು ಅಂತಾರೆ. ಇನ್ನು 5 ನಿಮಿಷಕ್ಕೆ ಬಂದ್ಬಿಟ್ಟು ಎಲ್ಲೂ ನನ್ನೇ ಬೈತಾರೆ. ಒನ್ ಇದ್ದಂಗೆ ಇರಲ್ಲ, 1 ಸೆಕೆಂಡ್ ಇನ್ನೊಂದು ಸೆಕೆಂಡ್ ಇರಲ್ಲ. ಅದು ಏನಾಗಿದೆ ಅವ್ರಿಗೆ ತಲೆಯಲ್ಲಿ ಗೊತ್ತಿಲ್ಲ. ಅವ್ರ ಮಾತು ಯಾರು ನಂಬ ತರ ಇರಲ್ಲ, ತುಂಬಾ ಡ್ರಾಮಾ ತರ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪಿ.